ಕಿತ್ತೂರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಬ್ಯಾಂಕ್ ದಿವಾಳಿ ಆಗಿದೆ. ಬರೋಬ್ಬರಿ 1200 ಕೋಟಿ ರೂಪಾಯಿ ಹಣದೊಂದಿಗೆ ಬ್ಯಾಂಕ್ ಚೇರ್ಮನ್ ಎಸ್ಕೇಪ್ ಆಗಿದ್ದಾರೆ. ಕಿತ್ತೂರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಬ್ಯಾಂಕ್ ಈಗ ದಿವಾಳಿ ಆಗಿದೆ. ಬರೋಬ್ಬರಿ 1200 ಕೋಟಿ ರೂಪಾಯಿ ಹಣದೊಂದಿಗೆ ಬ್ಯಾಂಕ್ನ ಚೇರ್ಮನ್ ಎಸ್ಕೇಪ್ ಆಗಿದ್ದಾರೆ. ವಿರೂಪಾಕ್ಷ ಸಾಧುನವರ ರಾಣಿ ಚೆನ್ನಮ್ಮ ಬ್ಯಾಂಕ್ನ ಚೇರ್ಮನ್ ಅನ್ನ ಹುಡುಕಿ ಕೊಡುವಂತೆ ಠೇವಣಿದಾರರು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ನೀಡುತ್ತೇವೆ ಅಂತ ಪೋಸ್ಟ್ ಹಾಕಿದ್ದಾರೆ. ಹಣ ನೀಡುವಂತೆ ಬೊಬ್ಬೆಯನ್ನ ಹಾಕಿ ಹಣೆ ಚೆಚ್ಚಿಕೊಂಡು ಮಹಿಳೆಯರು ಅಳ್ತಾ ಇರುವಂತ ದೃಶ್ಯ ಸಾಮಾನ್ಯವಾಗಿದೆ. ಬೆಳಗಾವಿಯ ಬೈಲಹೊಂಗಲದಲ್ಲಿ ಇರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಬ್ಯಾಂಕ್ನ ಅವಸ್ಥೆ ಇದೆ. ಇನ್ನು ಕಿತ್ತೂರು ಚೆನ್ನಮ್ಮ ಬ್ಯಾಂಕ್ ಚೇರ್ಮನ್ ನಿಂದ ವಂಚನೆಯ ಆರೋಪ ಕೇಳಿ ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಠೇವಣಿದಾರರಿಂದ ಅಭಿಯಾನ ಕೂಡ ಶುರುವಾಗಿದೆ. ಈತನನ್ನ ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ನೀಡ್ತೇವೆ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಬೈಲಹೊಂಗಲದ ಚೇರ್ಮನ್ ಮನೆಗೆ ಮುತ್ತಿಗೆ ಹಾಕಿದ್ದಾರೆ ಠೇವಣಿದಾರರು. ಮನೆಯಲ್ಲಿ ಇದ್ದಂತಹ ಚೇರ್ಮನ್ ಪುತ್ರ ಸೂರಜ್ನನ್ನ ಎಳೆದಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಣ ನೀಡುವಂತೆ ಬ್ಯಾಂಕ್ ಸಿಬ್ಬಂದಿ ಕಾಲಿಗೆ ಬಿದ್ದು ಠೇವಣಿದಾರರು ಒದ್ದಾಡಿದ್ದಾರೆ. ಚೇರ್ಮನ್ ಪುತ್ರ ಹಾಗೂ ಬ್ಯಾಂಕ್ನ ಸಿಬ್ಬಂದಿ ಕಾಲಿಗೆ ಬಿದ್ದು ಠೇವಣಿದಾರರು ಹಣ ನೀಡುವಂತೆ ಬೊಬ್ಬೆ ಹಾಕಿ ಹಣೆ ಚೆಚ್ಚಿಕೊಂಡಿದ್ದಾರೆ ಮಹಿಳೆಯರು. ಅದೇ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಚೇರ್ಮನ್ ಪುತ್ರ, ಮತ್ತೊಂದ್ ಕಡೆ ಬ್ಯಾಂಕ್ನ ಸಿಬ್ಬಂದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.